ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಸರ್ಕಾರಿ ದವಾಖಾನೆಯೊಳಗ ಗರ್ಭಿಣಿ ಹೊಟ್ಟೆಯೊಳಗ ಮಗು ಸತ್ತೈತಂತ. ಇಂದ್ರವ್ವ ಬೋವಿ ಅನ್ನೋ ಗರ್ಭಿಣಿ ರಾತ್ರಿ ಹೊತ್ತು 2 ಗಂಟೆಗೆ ಹೆರಿಗೆ ನೋವು ಬಂದೈತಿ ಅಂತ ಹೇಳಿ ದವಾಖಾನೆಗೆ ಬಂದಿದ್ರ. ಆದ್ರೆ ಆಸ್ಪತ್ರೆ ಸಿಬ್ಬಂದಿ ತಪಾಸಣೆ ಮಾಡಿ ಎಲ್ಲ ನಾರ್ಮಲ್ ಐತಿ. ಹಿಂಗಾಗಿ ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲಕ MG ರಾಜೋಳೆ ತಾಲೂಕು ಅಭಿವೃದ್ಧಿ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರಂತ. ಇಲ್ದಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ನೋಡಂತ ಎಚ್ಚರಿಕೆ ಕೊಟ್ಟಾರಂತ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3 ಗಂಟೆ ತನಕ ಗಡುವು ಕೊಟ್ಟಾರಂತ. ಅಷ್ಟರೊಳಗೆ ಅಭಿವೃದ್ಧಿ ಮಾಡಬೇಕಂತ ಎಚ್ಚರಿಸ್ತಾರ. ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ವಿಚಾರದಾಗ ಸರ್ಕಾರ ಭಾಳ ತಾರತಮ್ಯ ಮಾಡಕತೈತಿ. ಹಿಂಗಾಗಿ ಮಾರ್ಚ್ 18ಕ್ಕೆ ಹೋರಾಟಗಾರರು ಕಿತ್ತೂರು ಬಂದ್ಗೆ ಕರೆ ಕೊಟ್ಟಾರಂತ. 17 ವರ್ಷದ ಹಿಂದೆ ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರಿ. ಆದರೆ ಇಲ್ಲಿ ತನಕ ಚೆನ್ನಮ್ಮ ಪ್ರಾಧಿಕಾರಕ್ಕೆ 43.75 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿರಿ. ಪ್ರಾಧಿಕಾರಕ್ಕೆ 7 ಹುದ್ದೆ ಇದ್ರೂ ಸರ್ಕಾರ ಇನ್ನೂ ತನಕ ಯಾರನ್ನೂ ನೇಮಕನ ಮಾಡಿಲ್ಲ. ಪ್ರಾಧಿಕಾರಕ್ಕೊಂದು ಕಚೇರಿ ಇಲ್ಲ, ಇತಿಹಾಸ ತಜ್ಞರ ನೇಮಕ ಇಲ್ಲ. ಈ ವರ್ಷದ ಬಜೆಟ್ ಒಳಗೆ ರಾಣಿ ಪ್ರಾಧಿಕಾರಕ್ಕೆ ಏನಾರ ಕೊಡ್ತೀರ ಅಂದ್ರೆ 1 ಪೈಸನೂ ಕೊಡ್ಲಿಲ್ಲ ಹೋಗ್ರಿ ನೀವು ಅಂತ ಹೇಳಿ ಈಗ 18ಕ್ಕೇನ ಹೋರಾಟ ಮಾಡ್ತೀವಿ, ಅವತ್ತ ಕಿತ್ತೂರು ಬಂದಾಗುತ್ತೆ ಅಂತ ಹೇಳ್ಯಾರ. ಕ್ರೀಡಾಂಗಣ ನಿರ್ಮಾಣ ಹೆಸರೊಳಗ ಮಣ್ಣು ಮಾಫಿಯಾ ಆರೋಪ ಕೇಳಿಬಂದೈತೆ ನೋಡ್ರಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ರಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗ ಈ ಮಣ್ಣು ಮಾಫಿಯಾ ನಡೆಯಾಕತೈತಂತ. ಹಿಟಾಚಿ JCB ಮೂಲಕ ಗುಡ್ಡದ ಮಣ್ಣು ಲೂಟಿ ಮಾಡಾಕತ್ತಾರಂತ. 100 ಟಿಪ್ಪರ್ ಮೂಲಕ ಮಣ್ಣು ಸಾಕಾಣಿಕೆ ಮಾಡಾಕತ್ತಾರ. ಆದರೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಐತಿ. ಕ್ರೀಡಾಂಗಣ ನಿರ್ಮಾಣಕ್ಕೆ ಈ ತನಕ ಯಾವುದೇ ಅನುದಾನನೂ ಬಂದಿಲ್ಲ. ಗದಗ ಕ್ರೀಡಾ ಇಲಾಖೆ ಕೇವಲ ಜಾಗ ಗುರುತು ಮಾಡೈತಷ್ಟ. ಆದರೆ ಬಂಡವಾಳ ಮಾಡಿಕೊಂಡು ಅದನ್ನ ಮಣ್ಣು ಲೂಟಿ ಮಾಡಾಕತ್ತಾರ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿ ನೀಡೈತಿ, ಮಣ್ಣು ಸಾಗಾಟ ಮಾಡಾಕತ್ತಾರ. ವಿಂಡ್ ಫ್ಯಾಂಡ್ ಅಳವಡಿಕೆಗೆ ಹಾಗೂ ಖಾಸಗಿ ಮಣ್ಣು ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಖಾಸಗಿಯಾಗಿ ಮಣ್ಣು ಮಾರಾಟ ಮಾಡಾಕತ್ತಾರ ಅಂತ ಹೇಳಿ ಆರೋಪ ಮಾಡ್ಯಾರ. ವಿಜಯಪುರದಾಗ ಈ ಹೋಳಿ ಹುಣ್ಣಿಮೆ ಬಂತಲ್ಲ, ಹಾಗಾಗಿ ದೊಡ್ಡ ಮಟ್ಟದ ಸಂಭ್ರಮ ನೋಡಕ್ಕೆ ಸಿಗಾಕತೈತಿ ನೋಡ್ರಿ. ಈಗ ರಂಗಿನ ಆಟಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಾರಂತ. ಎಲ್ಲೆಡೆ ವಿಭಿನ್ನ ಬಣ್ಣ, ಅದ ಕಲರ್ ಬಣ್ಣ ದೃಶ್ಯ ನೋಡಾಕತ್ತಿರಲ್ಲ. ಯಾವ ಅಂಗಡಿ ಹೋದ್ರೂ ಇದ ನೋಡಕ್ಕೆ ಸಿಗುತ್ತೆ ನಿಮಗೆ. ಆ ಪರಿಕರಗಳೆಲ್ಲ ಮಾರುಕಟ್ಟೆಗೆ ತಂದಾರಂತ. ಹಾಗಾಗಿ ನಾಳೆ ನಡೆಯೋ ರಂಗಿನ ಬಣ್ಣದ ಓಕಳಿಗೆ ಜಿಲ್ಲೆ ಫುಲ್ ರೆಡಿ ಆಗೈತಂತ. ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಸಕ್ಕರೆಯಿಂದ ಮಾಡಿದ ಹಾರ ಉತ್ತರ ಕರ್ನಾಟಕದ ವಿಶೇಷ ಅದು ಈ ಹೋಳಿ ಹುಣ್ಣಿಮೆಯೊಳಗೆ. ಸೊ ಅದು ಸಿದ್ಧ ಆಗೈತೆ ನೋಡ್ರಿ, ಅದು ಅಂಗಡಿಗೆ ಬಂದೈತಿ. ಇನ್ನು ಕೊಪ್ಪಳದ ಶಕ್ತಿ ದೇವತೆ ಹುಲಿಯಮ್ಮ ದೇವಿ ಕಾಣಿಕೆ ಹುಂಡಿ ಎಣಿಕೆ ಮಾಡಿದ್ರಂತ. ಈ ಬಾರಿ ಭಕ್ತರಿಂದ ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹ ಆಗೈತಂತ ನೋಡ್ರಿ. 40 ದಿನದೊಳಗೆ 21,000ಕ್ಕೂ ಹೆಚ್ಚು ಭಕ್ತರು ದರ್ಶನ ಮಾಡ್ಕೊಂಡಾರಂತ. ಹಿಂಗಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿ ರೊಕ್ಕ ಸಂಗ್ರಹ ಆಗೈತಿ ಅಂತ ಹೇಳ್ಯಾರ. ಜೊತೆಗೆ 216 ಗ್ರಾಮ್ ಬಂಗಾರ ಐತಿ, 11.5 kg ಬೆಳ್ಳಿ ಐತಿ. ಇದೆಲ್ಲ ಸಂಗ್ರಹ ಆಗೈತಿ ಭಕ್ತರಿಂದ ಅಂತ ಹೇಳ್ಯಾರ. ಕದೀಮ ಒಬ್ಬ ಪೊಲೀಸ್ ಸ್ಟೇಷನ್ ಒಳಗ ಪೊಲೀಸರ ಮುಂದನ ಮೊಬೈಲ್ ಕದ್ದು ಎಸ್ಕೇಪ್ ಆಗ್ಯಾನಂತ ನೋಡ್ರಿ. ಗದಗ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿ ಮೊಬೈಲ್ ಕದ್ದು ಅಲ್ಲಿಂದ ಪರಾರಿ ಆಗ್ಯಾನ. ಮಹಿಳಾ ಸಿಬ್ಬಂದಿ ಜೊತೆ ಮಾತಾಡ್ಕೊಂತ ನಿಂತಿದ್ನಂತ. ಅವ್ರ ಜೊತೆನ ಮಾತಾಡಿ ಅವ್ರದ ಮೊಬೈಲ್ ಎಗರಿಸಿ ಅಲ್ಲಿಂದ ಎಸ್ಕೇಪ್ ಆಗ್ಯಾನ. ಕದೀಮನ ಕೈ ಚಳಕ ಐತಲ್ಲ, ಆ ಸ್ಟೇಷನ್ನಾಗ ಹಾಕಿದ್ರಲ್ಲ CC ಕ್ಯಾಮ್ರಾ, ಅದ್ರಾಗ ಸರಿಯಾಗೈತಿ. ಆದ್ರೆ ನಮ್ಮ ಪೊಲೀಸರಿಗೆ ಮಾತ್ರ ಗೊತ್ತಾಗಿಲ್ಲ. ಸ್ಮಾರ್ಟ್ ಫೋನ್ ಬಳಕೆದಾರ ವಾಟ್ಸಪ್ಗೆ APK ಆ್ಯಪ್ ಮೆಸೇಜ್ ಕಳಿಸಿ ಅಕೌಂಟ್ ಹ್ಯಾಕ್ ಮಾಡ್ಯಾರಂತ ನೋಡ್ರಿ. ಲಕ್ಷ ರೊಕ್ಕ ಎಗರಿಸ್ಯಾರಂತ. 2 ಅಂತಾರಾಜ್ಯ ಕದೀಮರನ್ನ ಈಗ ಬಳ್ಳಾರಿ ಸೈಬರ್ ಪೊಲೀಸರು ಬಂಧಿಸ್ಯಾರಂತ. ಬಂಧಿತರಿಂದ ಗ್ವಾಲಿಯರ್ ಅನಿಲ್ ಪಾಲ್, ಜಾರ್ಖಂಡ್ನ ಮಿನಿಕುಮಾರ್ ಅಂತ ಗುರುತಿಸ್ಯಾರಂತ. ಬಂಧಿತರಿಂದ 3.10 ಲಕ್ಷ ರೊಕ್ಕ, ಹಂಗ 44 ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಎಲ್ಲ ಸಿಕ್ಕಾವಂತ. ಗದಗ ನಗರದ ಕಳಸಾಪುರ ರಸ್ತೆಯ ಸಮಾಜ ಕಲ್ಯಾಣ ಹಾಸ್ಟೆಲ್ ಒಳಗೆ ಬರೀ ಜಿರ್ಲೆನ ತುಂಬ ಹೋಗ್ಬಿಟ್ಟಾವಂತ. ಎಲ್ಲಿ ಕಾಲಿಡ್ತೀರಿ ಜಿರ್ಲಿ ಕಾಣಿಸುತ್ತೆ, ಏನು ಮುಡ್ತೀರಿ ಎಲ್ಲ ಕಡೆ ಜಿರ್ಲಿ ಓಡಾಡಕತ್ತೈತಂತ. ಅಡುಗೆ ಮನೆ ಅಂತೂ ನೋಡೋಂಗಿಲ್ಲಂತ. ಎಲ್ಲ ಕಡೆ ಜಿರಳಿದ ದರ್ಬಾರ ಆಗ್ಬಿಟ್ಟೈತಿ ಅಂತ ಹೇಳಿನಿ. ಈ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ನೋಡಿ ಗಾಬರಿಯಾಗ್ಯಾರ. ಇದನ್ನ ಊಟಕ್ಕೆ ಗಿಟ್ಟಕ್ಕೆ ಹಾಕೊಟ್ರೆ ಹೆಂಗಪ್ಪ ಅಂತ ಹಾಕಿನೂ ಕೊಟ್ಟಾರಂತವ್ರು. ರೊಟ್ಟಿ ಅನ್ನ ಮಾಡುತ್ತಾರಲ್ಲ, ಅದ್ರ ಪಕ್ಕನ ಜಿರ್ಲಿ ಓಡಾಡಕತ್ತಿದ್ವು ಅಂತ. ವಿದ್ಯಾರ್ಥಿಗಳು ಅನೇಕ ಬಾರಿ ಹೇಳಿದ್ರಂತ, ಸ್ವಚ್ಛ ಮಾಡ್ರಿ, ಜಿರ್ಲದಾವು ಊಟದ ಬಂದ್ರೆ ನಾವೇನು ಮಾಡೋದು ಅಂತ. ಆದರೂ ಡೋಂಟ್ ಕೇರ್ ಅನ್ನಕತ್ತಾರಂತ. ನಾಯಿ ಭಕ್ತರ ಜೊತೆ ಪಾದಯಾತ್ರೆ ಮಾಡಕತ್ತೈತೆ ನೋಡ್ರಿ.
ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಚಂದ್ರಕಾಂತ್ ಕಾಂಬ್ಳೆ ಅನ್ನೋರಿಗೆ ಸೇರಿದ್ದ ಶ್ವಾನ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಆ ಭಕ್ತಾದಿಗಳ ಜೊತೆನೆ ಹೆಜ್ಜೆ ಹಾಕಿ ಹೊಂಟೈತಿ. ಸುಕ್ಷೇತ್ರ ಶ್ರೀಶೈಲಕ್ಕೆ 800 ಕಿಲೋಮೀಟರ್ ದೂರ ಐತಿ. ಶ್ವಾನದ ದೈವ ಭಕ್ತಿ ನೋಡಿ ಭಕ್ತರ ಫುಲ್ ಆಶ್ಚರ್ಯಗೊಂಡಾರಂತ. ಮಲ್ಲಯ್ಯನ ರೂಪ ಅಂತ ಕರೆಯಾಕತ್ತಾರಂತ. ಕುಂಭಮೇಳದಾಗ ಸಾವನ್ನಪ್ಪಿದ್ದ ಬೆಳಗಾವಿಯ 4 ಮೃತರ ಕುಟುಂಬಗಳಿಗೆ ಆ ಪ್ರಯಾಗ್ರಾಜ್ ಜಿಲ್ಲಾಡಳಿತ 1 ಕೋಟಿ ರೂಪಾಯಿ ರೊಕ್ಕ ಕೊಟ್ಟೈತಿ. ಜನವರಿ 14ರಾಗ ಪ್ರಯಾಗ್ರಾಜ್ ಒಳಗೆ ನಡೆದ ಕಾಲ್ತುಳಿತದೊಳಗೆ ಬೆಳಗಾವಿ ಮೂಲದ 4 ಜನ ಸತ್ತಿದ್ರು. ಸದ್ಯ ಮೃತರ ಕುಟುಂಬದ ಸದಸ್ಯರ ಖಾತೆಗೆ ನೇರ ಪರಿಹಾರ ವಿತರಣೆಯಾಗಿತ್ತಂತ. ತಲಾ 25 ಲಕ್ಷದಂಗ ಒಟ್ಟು 4 ಜನಕ್ಕೆ 1 ಕೋಟಿ ಪರಿಹಾರ ಸಿಕ್ಕೈತಂತ ನೋಡ್ರಿ. ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಜಿಲ್ಲಾಧಿಕಾರಿ ಕೋಲಾರ ತಾಲೂಕು ಮುದುವಾಡಿ ಗ್ರಾಮದಾಗ ಕುಲುಮೆ ಫ್ಯಾಕ್ಟರಿಯಿಂದ ಅದರ ಹತ್ತಿರ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಭಾಳ ಕಿರಿಕಿರಿ ಆಗಕತ್ತೈತಂತ. ಅತಿಯಾದ ಶಬ್ದ ಬರುತ್ರಿ, ಅದರಿಂದ ಮಕ್ಕಳು ಕಿರಿಕಿರಿ ಅನುಭವಿಸಕತ್ತಾರ. ಈ ಕುರಿತು ಜಿಲ್ಲಾಡಳಿತಕ್ಕೆ ವಿಡಿಯೋ ಮಾಡಿ ದೂರು ಕೊಟ್ಟಾರಂತ. ದೂರು ನೀಡಿದ ಕೆಲ ಗಂಟೆಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂದ್ರಂತ. ಕುಲುಮೆ ಫ್ಯಾಕ್ಟ್ರಿ ಬಂದ್ ಮಾಡ್ತಾರಂತ ನೋಡ್ರಿ. ಮಕ್ಕಳ ಹಿತಾಸಕ್ತಿ ನೋಡಿ ಮಕ್ಕಳಿಗೆ ಒಳ್ಳೇದಾಗಬೇಕಲ್ಲ, ಶಬ್ದ ಬರಬಾರ್ದು ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಬಂದು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ರಪ್ಪ ಅಂತ ಬೀಗ ಜಡ್ದಾರ. ಇನ್ನು ಯಾದಗಿರಿ ಒಳಗೆ ಮೆಣಸಿನಕಾಯಿ ಬೆಳೆ ಬೆಳೆದ ರೈತರು ದರ ಇಲ್ದಾಕ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ ಕಂಗಾಲಾಗ್ಯಾರಂತ. ಕಳೆದ 2 ವರ್ಷ ಆತ್ರಿ ಮೆಣಸಿನಕಾಯಿಗೆ ಯಾವುದೇ ಬೆಲೆ ಸಿಗವಲ್ದು ಅಂತ ಹೇಳಿ ಅನ್ನದಾತರು ತತ್ತರಿಸಿ ಹೋಗ್ಯಾರಂತ. ಹೆಚ್ಚಿನ ದರ ಇಲ್ಲ, ರೈತರು ಮೆಣಸಿನಕಾಯಿ ಜಮೀನಾಗಿ ಇಟ್ಕೊಂಡು ಸೂಕ್ತ ಬೆಂಬಲ ಬೆಲೆನಾದ್ರ ಘೋಷಣೆ ಮಾಡರಲ್ಲ ಅಂತ ಹೇಳಿ ಒತ್ತಾಯ ಮಾಡಕತ್ತಾರ. ಒಂದು ತಿಂಗಳು ಸೆನೆಕಾಯ್ತು ರೀ ಕರೆದು. ಈಗ ಈ ವರ್ಷ ರೇಟ್ ಇಲ್ಲಾರ್ದಕ್ಕೆ ಏನು ವ್ಯಾಪಾರದಾರನ ಬಂದಿಲ್ಲ ರೀ. ಈಗ ಎಲ್ಲ ಇದು ರಾಶಿ ಹಾಕಿ 15 ದಿನ ಮೇಲೆ ಆಯ್ತು ರೀ. ಈಗ ರೇಟ್ ಇಲ್ಲಾರ್ದಕ್ಕೆ ಯಾರು ಬರೋಲ್ಲ ರೀ. ಇಲ್ಲೇ ಕಾಯ್ಕೊಂಡು ಕೂತೀವಿ ನೋಡ್ರಿ. ಅದನ್ನ ಯಾಕೆ ಕಾಯಕ್ಕೆ ಕುಂತೀರಿ ಇಲ್ಲಿ? ಹಾಂ ಸರ್, ಇಲ್ಲಿ ಯಾಕೆ ಕಾಯಕ್ಕೆ ಕುಂತೀರಿ ಅಂತ? ಮತ್ತು ಏನು ಹೊಲ್ದಾಗ ಹಾಕ್ತೀರಿ, ಏನು ಕಾಳ್ರಿ ಇದ್ರದ್ದು ಭಯ ಅಂದ್ರೆ ಕಳ್ಳರ ಆತಂಕ ನಿಂತು ಕೂಡ ಇಲ್ಲೇ ಮಕ್ಕೋತೀರಿ ರಾತ್ರಿ. ಅಲ್ಲ ಇದು ಈಗ ರೇಟನ್ನು ಬರುತ್ತೆ ಅಂತೇಳಿ ಸ್ವಲ್ಪ ಇದು ಮಾಡಕ್ಕೆ ಸರ್. ಯಾವ ತಳಿ ಅವು ಇವು?